ವೀಕ್ಷಕರೇ, ದೇವರಾಜ ರೆಡ್ಡಿ ಜಲಕನ್ನ ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಡ್ಯಾಮ್ ಚಿಕ್ಕಜಾಜೂರು ಅಂತ ಒಂದು ಊರಿನಲ್ಲಿ ಹೊಳಲ್ಕೆರೆ ತಾಲೂಕಿನ ಒಂದು ಕಮರ್ಷಿಯಲ್ ಸಿಟಿ ಎಂದು ರಾಷ್ಟ್ರಮಟ್ಟಿಗೆ ಬೆಳೆದಂಥ ಚಿಕ್ಕಜಾಜೂರು. ಇಲ್ಲಿ ನಮ್ಮ ಒಟ್ಟಿಗೆ ಮನು ಇದ್ದಾರೆ. ಇವರಿಬ್ಬರು ಸಾವಯವ ಕೃಷಿಕರು, ಸಾಕಷ್ಟು ಈ ಭಾಗದ ರೈತರ ನೆಟ್ವರ್ಕನ್ನು ಹೊಂದಿರ್ತಕ್ಕಂಥವ್ರು. ಮನು ಅವರೇ ನಮಸ್ತೆ. ನಮಸ್ತೆ ಸರ್. ಈಗ ನೀವು ಕೃಷಿಯಲ್ಲಿ ಮಾಡ್ತಾ ಇದ್ದೀರಾ, ಪಂಪ್ ಡೀಲರ್ ಆಗಿ ಕೆಲಸ ಮಾಡಿದ್ರಿ, ಬಾಳೆ ಮಂಡಿ ಮಾಡ್ಕೊಂಡಿದ್ದೀರಾ. ಅಂದರೆ ಆಲ್ಮೋಸ್ಟ್ ನಿಮ್ಮ ಹೋಬಳಿಯ ಎಲ್ಲ ರೈತರ ನೆಟ್ವರ್ಕ್ ನಿಮಗೆ ಗೊತ್ತಿರ್ತದೆ. ರೈತರು ಈ ವರ್ಷ ಬೇಸಿಗೆ ಹೇಗಿದೆ? ಈ ವರ್ಷ ಬೇಸಿಗೆ ಸ್ವಲ್ಪ ಜಾಸ್ತಿನೇ ಬಿಸಿಲಿದೆ ಸರ್. ಭಾಳ ಕಡೆ ನೀರಿನ ಅಭಾವ ಇದೆ. ಆದರೆ ಕೆಲವೊಂದು ಕಡೆ ನಮ್ಮ ಊರ ಚಿಕ್ಕಜಾಜೂರಲ್ಲಿ ಈ ಕೋಟೆಯಾಳ ಸೈಡ್ ಈ ರೋಡಲ್ಲಿ ಏನಿದೆ ಇಲ್ಲಿ ಸ್ವಲ್ಪ ನೀರು ಪರವಾಗಿಲ್ಲ ಸರ್. ಆಮೇಲೆ ಇನ್ನು ಕೆಲವು ಚನ್ನಪಣ್ಣ ರೋಡ್ ಅಂತ ಬರುತ್ತೆ ಈ ಕಡೆ, ಆ ಸೈಡು ಚಿಕ್ಕನಹಳ್ಳಿ ರೋಡ್ ಅಲ್ಲೆಲ್ಲ ಸ್ವಲ್ಪ ನೀರು ಕಡಿಮೆ ಇದೆ. ಕಬ್ಬುವಾಡಿ ಅದೆಲ್ಲ ಚಿಕ್ಕನಹಳ್ಳಿಯಲ್ಲೆಲ್ಲ ಮೊದಲೆಲ್ಲ ಯಥೇಚ್ಛವಾಗಿತ್ತು ಸರ್ ನೀರು. ಈಗ ಸಾಕಷ್ಟು ಬೋರ್ವೆಲ್ ಕೊಡಿಸಿ ಪೈಪ್ ಲೈನ್ ತಗೊಂಡು ಹೋಗ್ತಾ ಇದೆ. ಪೈಪ್ ಲೈನ್ ತಗೊಂಡು ಹೋಗಿದಾರ. ಮೊದಲೆಲ್ಲ ಭಾಳ ತುಂಬ ಯಥೇಚ್ಛವಾಗಿತ್ತು. ಈಗ ಭಾಳ ಕಡಿಮೆನೇ ಆಗ್ತಿದೆ. ಕಡಿಮೆ ಆಗಿದೆ. ಯಾಕಂದ್ರೆ ಅಷ್ಟೊಂದು ಬೋರ್ಗಳು ಜಾಸ್ತಿ ಆಗಿದಾವೆ ಅಲ್ಲಿ. ತೋಟಗಳು ದಿನೇ ದಿನೇ ತೋಟ ಮಾಡ್ತಿರೋದು ಜಾಸ್ತಿ ಆಗಿದ್ದಾರೆ. ಬೋರ್ವೆಲ್ಲು ಒಂದು ಎಕರೆಗೆ ಕಮ್ಮಿ ಅಂದ್ರೆ 3-4 ಬೋರ್ ಈ ಥರ ಓಡಿಸೋದು ಆ ಥರ ಆಗಿದೆ. ಅಷ್ಟೊಂದು ನೀರು ಬೇಕಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಯಥೇಚ್ಛವಾಗಿ ಕೊಡಿಸ್ತಾ ಇದ್ದಾರೆ. ಕಲ್ಲನಹಳ್ಳಿ ಅವರು ಸ್ಟಾರ್ಟಿಂಗ್ ಇನ್ನೂ ಬೇಸಿಗೆ ಎಂಟ್ರಿ ಆಗಿರಲಿಲ್ಲ ಸರ್. ಅವಲ್ಲೇ ಅವ್ರಿಗೆ ತುಂಬ ಅಭಾವ ಆಗಿತ್ತು ನೀರಿದ್ದು. ಕಲ್ಲನಹಳ್ಳಿ ಈಗ ನೀರು ತುಂಬ ಟಫ್ ಸಿಗದೇ ಇರ್ತಕ್ಕಂಥ ಊರುಗಳು ಇಲ್ಲಿ ಭಾಳ ಟಫ್ ಅಂದರೆ ಈ ಕಡೆ ಕೊಡಗಳ್ಳಿ ಅಲ್ಲಂತೂ ಸುಮಾರು ಬೋರ್ಗಳು ಫೇಲ್ ಆಗಿದ್ದಾವೆ. ಆಮೇಲೆ ಹೊಸಳ್ಳಿ ಉಳೆಮಳೆ ನೀರು ಕಡಿಮೆ ಇದೆ. ಆ ಉಳೆಮಳೆಯಲ್ಲಿ ಕಡಿಮೆ ಇದೆ ಸಹ. ಅಂಥ ಪ್ಲೇಸಲ್ಲಿ ಒಬ್ರು ಮಂಜಣ್ಣ ಅಂತ ಇದ್ದಾರೆ. ಅವರು 2 ತೊಟ್ಟಿ ಮಾಡ್ಕೊಂಡು ಕೇವಲ ಅವರು 1-2 ಬೋರ್ ಇದಾವೆ. ಅದರಲ್ಲೇ ತುಂಬ ಅಂದರೆ ಭಾಳ ತುಂಬ ಯೂಸ್ ಮಾಡ್ತಾರೆ ಸರ್. ಆಮೇಲೆ ಮಳೆ ನೀರು ಕೂಡ ಸಂಗ್ರಹಿಸ್ತಾರೆ ಅವರು. ಓಕೆ. ಉಳೆ ಮಳೆಯಲ್ಲಿ ಮಂಜಣ್ಣವರು 2 ಕೆರೆಗಳು ಮಾಡ್ಕೊಂಡಿದ್ದಾರೆ. ಒಂದು ತೊಟ್ಟಿ ಮಾಡ್ಕೊಂಡಿದ್ದಾರೆ. ಅದು ಬೋರ್ ನೀರು ಮೋಟ್ರ್ ಹಾಕ್ಬಿಟ್ಟು ಅದರಿಂದ ತೊಟ್ಟಿ ಬೋರ್ ನೀರು ಬಂದು ಅದಕ್ಕೆ ಬೀಳುತ್ತೆ. ಅಲ್ಲಿಂದ ತೋಟಕ್ಕೆ ನೀರು ಹೊಡಿಯೋದು ಒಂದು ತೊಟ್ಟಿ. ಇನ್ನೊಂದು ತೊಟ್ಟಿ ಬಂದ್ಬಿಟ್ಟು ಮಳೆ ನೀರು ಸಂಗ್ರಹ. ಅವ್ರು ಎಷ್ಟು ಕಡಿಮೆ ನೀರು ಅಂದರೆ ಭಾಳ ತುಂಬ ಕಡಿಮೆ ನೀರು, 0 ಕಲ್ಟಿವೇಶನ್ನು. ಅವ್ರ ತೋಟಕ್ಕೆ ಮತ್ತೆ ಕರಲು ಮಣ್ಣು ಅವ್ರದ್ದು. ಆ ಮಣ್ಣಲ್ಲಿ ತೆಂಗಿನ ಗಿಡ ಬೆಳೆಯೋದೇ ಕಷ್ಟ. ಅಂಥದ್ದು ಅಡಿಕೆ ಗಿಡ ಅದೆಲ್ಲ ಭಾಳ ತುಂಬ ಚೆನ್ನಾಗಿ ಬಂದಿದೆ ಆ ತೋಟದಲ್ಲಿ. ಆ ಥರ ಸಾಧಕರು ರೈತರು ಇದ್ದಾರೆ ಇಲ್ಲಿ ತುಂಬ ಇದ್ದಾರೆ ಸರ್. ಯಾರ್ಯಾರು ನಿಮ್ಮ ಇದರಲ್ಲಿ? ಅವ್ರ ಮಂಜಣ್ಣ ಅಂತ ಒಬ್ರು ಇದ್ದಾರೆ, ಚಿಕ್ಕಮ್ಮನೂರು ಒಬ್ಬರು, ಉಮೇಶಣ್ಣ ಅಂತ, ಆಮೇಲೆ ಕೊಡಗಲ್ಲೆಟ್ಟಿ ಓಬಳೇಶ್ ಅಂತ ನನ್ನ ಫ್ರೆಂಡ್. ಕಾಫಿ ಬೆಳೆದಾರೆ ಅಂತ ಕೇಳ್ಬಿಟ್ಟು. ಚಿಕ್ಕಮ್ಮನವರು ಉಮೇಶಣ್ಣ ಅಂತ. ಅವ್ರದ್ದು ಹೆಚ್ಚು ಕಮ್ಮಿ ಒಂದು 12 ವರ್ಷದ ಅಡಿಕೆ ತೋಟ ಸರ್. ಆ ತೋಟದಲ್ಲಿ ಕಾಫಿ ಬೆಳೆದಿದ್ದಾರೆ. ಅವ್ರದ್ದು ಇಲ್ಲ ಮಲೆನಾಡಲ್ಲಿ ಬಂದಿದ್ದೀವಿ ಅನ್ಬೇಕು, ಆ ಥರ ಇದೆ ತೋಟ. ಅಷ್ಟು ಚೆನ್ನಾಗಿತ್ತು ತೋಟ. ಆಮೇಲೆ ಕೊಡಗಲ್ಲೆಟ್ಟಿ ಓಬಳೇಶ್ ಅಂತ ನನ್ನ ಫ್ರೆಂಡ್ ಆತ ಕೂಡ ಟೋಟಲ್ 10 ಎಕರೆಗೆ 1 ಬೋರ್ ಇರೋದು. ಅದರಲ್ಲಿ 4-5 ಎಕರೆ ಅಡಿಕೆ ತೋಟ ಮಾಡಿದ್ದಾನೆ. ಇನ್ನು ಉಳಿದ ಖಾಲಿ ಜಮೀನಿದೆ. ಅಷ್ಟಕ್ಕೆ 1 ಬೋರಲ್ಲಿ ಮೇಂಟೈನ್ ಮಾಡ್ತಾರೆ. ಆ ಥರ ಕಡಿಮೆ ನೀರಲ್ಲಿ ಮ್ಯಾನೇಜ್ ಮಾಡೋರು ಇದ್ದಾರೆ. ಆಮೇಲೆ ಕಡೂರಲ್ಲಿ ವೀರೇಶ್ ಅಂತ ಇದ್ದಾರೆ. ಹೇಳ್ಬೇಕಂದ್ರೆ ವೀರೇಶ್ ಇವರೇ ನನಗೆ ಎಲ್ಲ ಸ್ವಲ್ಪ ಕಡಿಮೆ ನೀರು ಉಪಯೋಗಿಸಿ ಮಾಡೋದೆಲ್ಲ ಹೇಳ್ಕೊಡ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ರೈತರ ಹತ್ರ ಎಲ್ಲ ಊರಲ್ಲಿ ಅಡ್ಡಾಡ್ತೀವಲ್ಲ ಸರ್. ಆವಾಗ ಪ್ರತಿಯೊಬ್ಬರು ರೈತರಿಂದನೂ ಒಂದೊಂದು ಟಿಪ್ಸ್ ತಗೊಂತೀವಿ ನಾವು. ಹೌದು. ನಾವು ಈ ಇನ್ನೊಬ್ರಿಗೆ ಅಡ್ವೈಸ್ ಮಾಡ್ತಾ ಹೋಗ್ಬೋದು. ಬಾಳೆಕಾಯಿ ಕಡಿಯೋಕೆ ಹೋಗ್ತಿರ್ತೀವಿ, ಆವಾಗ ಗೊತ್ತಾಗುತ್ತೆ. ಆಮೇಲೆ ನಮಗೆ ಭಾಳ ಹೆಚ್ಚು ಕಡಿಮೆ ನಮಗೆ ಒಂದು 15-20 ವರ್ಷ ನನಗೆ ಮೋಟ್ರ್ ಅಂಗಡಿ ಸರ್ವಿಸ್ ಸರ್. ಮೋಟ್ರ್ ವೈಂಡಿಂಗ್ ಹೋಗಿದೆ ಸರ್. ಇಲ್ಲಿ ನಮ್ಮ ಚಿಕ್ಕಜಾಜೂರು ಸುತ್ತಮುತ್ತ ಅಂದರೆ ಒಂದು 600-700-800 ಅಡಿ ತನಕ ಹೋಗಿದೆ. ರಂಗನಹಳ್ಳಿ, ಕಲ್ಲನಹಳ್ಳಿ ಇಲ್ಲೆಲ್ಲ ಹೋಗ್ಬಿಟ್ರೆ 800-1000 ಅಡಿ ತನಕ ಹೋಗಿದೆ. 1000 ಅಡಿ ದಾಟಿದ್ದಾರೆ ಅವರು. ಆದರೂ ನೀರಿನ ಇಳುವರಿ ಕಡಿಮೆ ಆಗಿದೆ. ಅದೇ ಹೇಳಿದ್ನಲ್ಲ, ಇದ್ರ ಹತ್ರ ಶಿವಪುರ ರಸ್ತೆಯಲ್ಲಿ ಬರ್ತಕ್ಕಂಥ ಊರು ಉಳೆಮಳಲ್ಲಿ ಅಲ್ಲೆಲ್ಲ ಅರ್ಧ ಗಂಟೆ ನೀರು ಬರುತ್ತೆ, 30 ನಿಮಿಷ ಬರುತ್ತೆ. ಇಲ್ಲ ನಮ್ಮೂರಲ್ಲ ಸರ್. ನನ್ನ ಜಮೀನಿಂದ ಅರ್ಧ ಕಿಲೋಮೀಟರ್ ದೂರನೂ ಇಲ್ಲ. ನನ್ನ ಫ್ರೆಂಡ್ ತೋಟ ಇದೆ ತಿಲಕ್ ಅಂತ. ಅವ್ರದ್ದು 2 ಬೋರ್ ಇದ್ದಾವೆ. 2 ಬೋರಲ್ಲೂ ಏನು 60 ಇಂಚ್ ನೀರು ಬರ್ಬೋದು. ಅದು 1 ಅವರ್ ಅಷ್ಟೇ, ಅದ್ರ ಮೇಲೆ ನೀರು ಬರಲ್ಲ. ಆಮೇಲೆ ಪಕ್ಕದಲ್ಲಿ ಅವ್ರು ಚಿಕ್ಕಪ್ಪರು ಇದ್ದಾರೆ ಇಂಜಿನಿಯರು. ಅವರು ಈಗ ಮೇಲೆ 4-5 ಬೋರ್ ಕೊಡಿಸಿದ್ದಾರೆ. ಅವರು ನೀರು ಭಾಳ ಕಡಿಮೆ. ಈಗ ಮತ್ತೆ ಹೊಸದಾಗಿ ಅಡಿಕೆ ತೋಟ ಮಾಡೋದ್ರ ಸಂಖ್ಯೆ ದಿನೇ ಸುಮ್ಮನೆ ಮಾಡ್ತಾನೆ ಇದ್ದಾರೆ. ಅದು ಏನು ಈ ಬೆಲ್ಟಲ್ಲಿ ಒಂದಷ್ಟು ಮಾವಿನ ತೋಟ ಎಲ್ಲ ಇತ್ತಲ್ಲ, ಅದ್ರದ್ದು ಮಾವಿನ ತೋಟಗಳು ಮಾಡಿದ್ರು. ಈ ಹಂತಾಪುರ ಅಲ್ಲೆಲ್ಲ ಸುಮಾರು
ಬೆಳೆ ಹೋಯ್ತಲ್ಲ. ಇದೆ ಸರ್, ಭಾಳ ಇದೆ. ಅದು ಈ ಅಂತಪುರದಿಂದ ಅಪ್ ಸಂತೆಬೆನ್ನೂರು ತನಕನೂ ತುಂಬ ಮಾವು ಇದೆ. ಇದೆ, ಬಟ್ ಅದು ಕಡಿಮೆ ಆಗಿ ಅಲ್ಲಿ ಅಡಿಕೆ ಎಲ್ಲ ಬರ್ತಾ ಇದೆ. ಅದು ಈಗಾಗಲೇ ತೆಗೆದು ಅಡಿಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದೇನಾಗಿದೆ ಅಂದರೆ ಅಲ್ಲಿ ಸಂತೆಬೆನ್ನೂರಿಂದ ಆ ಕಡೆ ಇರೋ ಆ ಭಾಗದಲ್ಲಿರೋರಿಗೆ ಚಾನಲ್ ನೀರು ಸಿಗುತ್ತೆ. ಅವರೆಲ್ಲ ಮೊದಲಿಂದ ಹಳೆ ತೋಟ, ಅಡಿಕೆ ತೋಟ, ಆಮೇಲೆ ಭತ್ತ ಎಲ್ಲ ಮಾಡ್ತಿದ್ರು. ಈ ಸೆಂಟ್ರಲ್ಲಿ ಎಲ್ಲ ಬರೀ ಮಾವು. ಮತ್ತೆ ಇಲ್ಲಿ ಸಿದ್ದನ ಮಠ ಅಂತ ಬರುತ್ತೆ, ಅಲ್ಲಿ ಕೂಡ ಚಾನಲ್ ಇದೆ ಹಿರಿಯೂರಿಂದ ಮುಂದೆ. ಹೌದು ಸರ್, ಹಿರಿಯೂರು ಮಲೆನಹಳ್ಳಿಯಲ್ಲಿ. ಈ ಪೈಪ್ ಲೈನ್ ಹೆಚ್ಚು ಕಡಿಮೆ ಈಗ ನಮಗೆ ಏನಂದ್ರೆ ಚಾನಲ್ ಹೋಗಿರೋದು ನೋಡಿದ್ರೆ ಅಲ್ಲಿ ಸಂತೆಬೆನ್ನೂರು, ಹಿರೇಬೇನೂರು ತನಕ ಪೈಪ್ ಲೈನ್ ತಂದಿದ್ದಾರೆ. ಒಂದು 15-20 ಕಿಲೋಮೀಟರ್ ಕೆಲವರು ಪೈಪ್ ಲೈನ್ ತಂದಿದ್ದಾರೆ. ಈ ಥರ ಸಾಹಸಗಳು ನಡೀತಿದೆ, ಹೆಚ್ಚಾಗ್ತಾ ಇದೆ. ಮತ್ತೆ ನುಕ್ಸಾನ ಅನುಭವಿಸುವಂಥವ್ರು ಇದ್ದಾರೆ. ಇದೆ ಸರ್. ಈಗ ಏನಂದ್ರೆ ನಮಗೆ ಇವರು ಚಂದ್ರಪ್ಪರು ಎಲ್ಲ ಪೈಪ್ ಲೈನ್ ಆಗಿದೆ ಸರ್. ಕೆರೆಗೆ ನೀರು ಬಿಡ್ತೀವಿ ಅಂತಿದ್ರೆ ಬಿಡಂಗಿಲ್ಲ. ಚಿಕ್ಕಜಾಜೂರು ಕೆರೆ, ಒಳಕೆರೆ ಕೆರೆ ಇವಕ್ಕೆಲ್ಲ ನೀರು ಬಿಟ್ಟರು ಅಂದರೆ ನಮ್ಮ ಬೋರ್ಗಳು ಎಲ್ಲ ಇಂಪ್ರೂವ್ಮೆಂಟ್ ಆಗ್ತವೆ. ಹಳ್ಳಕ್ಕೆಲ್ಲ ಚೆಕ್ ಡ್ಯಾಮ್ಗಳು ಆಗ್ಬೇಕು ಸರ್. ಇನ್ನು ಯಥೇಚ್ಛವಾಗಿ ರೈತರಾಗಿ ಮಾಡ್ಕೋಬೇಕು ಸರ್. ಅಷ್ಟು ಗೌರ್ಮೆಂಟ್ಗೆ ಇದು ಮಾಡೋಕ್ಕೆ ಆಗಲ್ಲ. ನಾವೇ ರೈತರು ನಮಗೆ ಬೇಕಾಗಿದ್ದ ಕಡೆ ಚೆಕ್ ಡ್ಯಾಮ್ ಮಾಡ್ಕೊಂಡು ನಮ್ಮ ತೋಟದಲ್ಲೇ ಬಾವಿ ಹಳ್ಳ ಮಾಡ್ಕೊಂಡು ಮಾಡ್ಕೋಬೇಕು ಸರ್. ಈಗ ಯಾಕೆ ನೀವು ರೈತರ ಖರ್ಚುಗಳಂತ ನೋಡ್ತಾ ಇದ್ದೀರಿ, ದಿನನಿತ್ಯ ಬೋರ್ ಗಾಡಿಗಳು ಹೆಂಗೆ ಸಿಗ್ತಾ ಇದಾವ? ಅವಕ್ಕೆ ಡಿಮ್ಯಾಂಡ್ ಇದೆಯಾ? ಸಿಗ್ತದೆ ಸರ್, ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅವಾಗ ಸುಮ್ಮನೆ ಕೃತಕ ಭಾವ 1 ಲಕ್ಷ 1.5 ಲಕ್ಷ ಜಾಸ್ತಿನೇ ಆಗುತ್ತೆ. ಅವಾಗ ಒಂದು ಕೆಲವು ದಿನ ಅವ್ರು ಸುಮ್ಮನೆ ಕೃತಕ ಅಭಾವ ಸೃಷ್ಟಿ ಮಾಡಿದ್ರು. ಎಲ್ಲ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂತಂದು ಗಾಡಿಗಳೆಲ್ಲ ಅಲ್ಲೆಲ್ಲ ನಿಲ್ಲಿಸಿ ಸ್ಟ್ರೈಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಹೊಳಲ್ಕೆರೆ ತಾಲೂಕಲ್ಲಿ. ಮತ್ತೆಲ್ಲ ಏನೇನೋ ಮಾಡಿ. ಜಾಜೂರಲ್ಲಿ ಎಷ್ಟು ಬೋರ್ಗಳು ಇರ್ಬೋದು ನಿಮ್ಮ ಪ್ರಕಾರ? ಬೋರ್ವೆಲ್ಲ ಬೋರ್ ಕೊರಿಯೋ ಮಿಷಿನ್ ಸರ್. ಏಜೆನ್ಸಿ ಇದ್ದಾರೆ, ಅವರು ಒಬ್ಬರು ಏಜೆನ್ಸಿ ಒಂದು 4 ಗಾಡಿನ ಕರೆಸಿದ್ದಾರೆ. ಇನ್ನು ಬೇರೆಯವರೆಲ್ಲ 2-3 ಹಿಂಗೆಲ್ಲ ಕರೆಸಿದ್ದಾರೆ. ಸುಮಾರು ಒಂದು ನಮ್ಮ ಚಿಕ್ಕಜಾಜೂರು ಏನಿಲ್ಲ ಅಂದ್ರೆ 10-15 ಗಾಡಿ ಕಂಟಿನ್ಯೂ ಇದೆ. ಇರುತ್ತೆ ಸರ್. ಇಲ್ಲಿ ದಿನಕ್ಕೆ ಒಂದೆರಡು ಆಗ್ತಾ ಇದೆ ಅಲ್ಲ ಬೋರ್ಗಳು. 10-15 ಗಾಡಿ ಇಲ್ಲಿ ಇರುತ್ತೆ. ಅಂದ್ರೆ ಇದು ಒಂದೇ ಊರಲ್ಲ, ಸುತ್ತಮುತ್ತ ಸರೌಂಡಿಂಗ್ ಎಲ್ಲ ಹಳ್ಳಿ. 15 ಕಿಲೋಮೀಟರ್ ಇಲ್ಲಿ ಏನಾದ್ರು ಸಿಟಿ ಆಗಿರೋದ್ರೆ ಇಲ್ಲಿ ಇರ್ತಾರೆ ಅವರು. ನೀವು ಹೇಳ್ತಕ್ಕಂಥದ್ದು ಆಘಾತ ಸುದ್ದಿ ಅಂದ್ರೆ ಈ ಒಂದು ಬೆಲ್ಟಲ್ಲಿ ಸಾಕಷ್ಟು ನೀರಿತ್ತು, ಅದು ಕಡಿಮೆ ಇತ್ತು. ಆ ಗುಡ್ಡದಲ್ಲಿ ಒಂದು ಸರ್ ಚಿಕನ್ ನೋಡಿ ಕಲ್ಲನತ್ತಳ್ಳಿಯಲ್ಲಿ ಗುಡ್ಡದ ಪಕ್ಕನೇ ಜಮೀನು ಇದಾವೆ ಸರ್. ಅವೆಲ್ಲ ಎಲ್ಲಿ ಕೊರೆದು ನೀರು ಬರೋದು ಮೊದಲು. ಈಗ ಎಲ್ಲಿ ಗುಡ್ಡದಲ್ಲೇ ಹೋಗಿ ಕೊರೆದ್ರು ನೀರಿಲ್ಲ. ಒಂದು ಕಾಲದಲ್ಲಿ ನಿಮ್ಮ ಚಿಕ್ಕಜಾಜೂರಿನಲ್ಲಿ ಹೆಸರಾಗಿತ್ತು, ಕಂದವಾಡಿ ಗುಡ್ಡದಲ್ಲಿ ಸಾಕಷ್ಟು ನೀರಿದೆ. ಅದೀಗ ಹೋಯ್ತದ ಹಾಗೆ ಅದು ಕಡಿಮೆ. ಆಮೇಲೆ ಅದು ಅರಸಂಘಟ್ಟ ಅದಕ್ಕಿಂತ ಜಾಸ್ತಿ ನೀರಿತ್ತು ಸರ್. ಅಲ್ಲೂ ಕೂಡ ಗಾಳಿ ಕಡಿಮೆ ಆಗ್ತಾ ಇದೆ. ಓಕೆ, ಈಗ ನಿಮ್ಮನ್ನ ಸಾಕಷ್ಟು ಜನ ಮಾಹಿತಿ ಹಂಚ್ಕೊಂಡ್ರಿ. ಈಗ ನಿಮ್ಮನ್ನ ನೋಡಿದ್ಮೇಲೆ ಭಾಳಷ್ಟು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅನ್ನೋ ವೀಕ್ಷಕರಿದ್ದಾರೆ. ನಿಮ್ಮ ವಿಳಾಸ ಸ್ವಲ್ಪ ಹಂಚ್ಕೊಂಡು. ನಮ್ಮ ಚಿಕ್ಕಜಾಜೂರು ಮೇನ್ ರೋಡು, SDM ಕಾಲೇಜ್ ಆಪೋಸಿಟ್ ಬಾಳೆಕಾಯಿ ಮಂಡಿ ನಮ್ಮದು ಇನ್ನೊಂದು ಮೋಟ್ರ್ ಅಂಗಡಿ ಬಂದ್ಬಿಟ್ಟು ಶಿವಾರಿ ವೈಂಡಿಂಗ್ ವರ್ಕ್ಸ್ ಅಂತ. ಅಲ್ಲಿ ನಮ್ಮ ತಂದೆಯವರು ನಮ್ಮ ತಮ್ಮ ಇರ್ತಾರೆ. ನಾನು ಇಲ್ಲಿ ಫ್ರೀ ಟೈಮಲ್ಲಿ ಹೋಗಿ ನಾನು ಅಲ್ಲಿ ಕೆಲಸ ಮಾಡ್ಕೊಳ್ತೀನಿ. ಮೊಬೈಲ್ ಸಂಖ್ಯೆ 9945758580. ಥ್ಯಾಂಕ್ ಯು ಸರ್.